ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ನನ್ನ ಪ್ರಸಂಗ ದೇವರು ಕಳೆದ ವಾರದಲ್ಲಿ ಕೊಟ್ಟಂಥ ಪ್ರಸಂಗ ನಾನು ಬರೋ ವಾರ ಮಾಡ್ತೀನಿ. ಪಾಪ ಸುಮಾರು ಜನ ಬಂದಿಲ್ಲ, ಅವರೆಲ್ಲ ವಾಕ್ಯ ಕೇಳಬೇಕಲ್ಲ. ಆದರೆ ಪಾಸ್ಟರ್ ಅವ್ರ ಮೂಲಕವಾಗಿ ದೇವರು ಮಾತಾಡಿದ್ರು, ಅದೇ ವಾಕ್ಯ ಸ್ವಲ್ಪ ಟಚ್ ಮಾಡಿ ನಾನು ನಿಲ್ಲಿಸ್ತೀನಿ. ಅಲೆಲೂಯ, ಅಲೆಲೂಯ, ಅಲೆಲೂಯ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ಅಥವಾ ದಾವೀದನು ಹೇಳ್ತಾ ಇದ್ದಾನೆ, ಶುಭವು ಕೃಪೆಯು ನನ್ನ ಹಿಂಬಾಲಿಸುತ್ತೆ ಅಂತ. ಅಲೆಲೂಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಶುಭವು ಕೃಪೆಯು ನನ್ನ ಹಿಂಬಾಲಿಸುತ್ತೆ. ಯಾಕೆ ನನ್ನ ಹಿಂಬಾಲಿಸುತ್ತೆ ಅಂದ್ರೆ, ಹಿಂಬಾಲಿಸ್ಲಿಕ್ಕೆ ಕಾರಣ ಏನು? ನಾನು ಯಾರನ್ನ ಹಿಂಬಾಲಿಸ್ತಾ ಇದ್ದೀನಿ? ನಾನು ದೇವರನ್ನ ಹಿಂಬಾಲಿಸ್ತಾ ಇದ್ದೀನಿ. ದೇವರ ಆಜ್ಞೆಗಳನ್ನು ಹಿಂಬಾಲಿಸ್ತಾ ಇದ್ದೀನಿ. ದೇವರ ನಿಬಂಧನೆಗಳನ್ನು ಹಿಂಬಾಲಿಸ್ತಾ ಇದ್ದೀನಿ. ಆದ ಕಾರಣ ಕರ್ತನು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನಗಾಗಿ ಮಾಡಿರುವಂಥ ಶುಭವು ಕೃಪೆಯು ಅದು ನನ್ನ ಹಿಂಬಾಲಿಸಲೇಬೇಕು. ಪ್ರೈಸ್ ದಿ ಲಾರ್ಡ್. ಆ ದಾವೀದ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಿನ್ನ ದೊಣ್ಣೆಯು ನಿನ್ನ ಕೋಲು ಧೈರ್ಯ ಕೊಡುತ್ತವೆ. ಹಲ್ಲೆಲೂಯಾ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಾನು ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಆತನು ಕತ್ತಲೆಯ ಮಾರ್ಗದಲ್ಲಿ ಸಂಚರಿಸುವಾಗಲೂ ಕೂಡ ವಾಕ್ಯ ಹೇಳ್ತದೆ, ದೊಣ್ಣೆಯು ಕೋಲು ನನ್ನ ಹಿಂಬಾಲಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ದಾವೀದ ಕತ್ತಲೆಯ ಜೀವಿತದಲ್ಲಿ, ಕತ್ತಲೆಯ ಮಾರ್ಗದಲ್ಲಿ ನಡೆಯುವಾಗಲೂ ಕೂಡ ಅವನು ಹೇಳ್ತಾ ಇದ್ದಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತವೆ. ಆ ದೊಣ್ಣೆಯು ಆ ಕೋಲು ಬೇರೆ ಯಾರು ಅಲ್ಲ, ಅದು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೊಣ್ಣೆಯು ಆ ಕೋಲು ಬೇರೆ ಯಾರು ಅಲ್ಲ, ಅದು ದೇವರಾಗಿದ್ದಾರೆ. ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿರುವಾಗಲೂ ನಾನು ಪಾಪ ಮಾಡಿಲ್ಲ. ಕಾರಣ ನಾನು ನಿನ್ನನ್ನು ನನ್ನ ಜೊತೆಯಲ್ಲಿ ಇಟ್ಟುಕೊಂಡೆ ದೇವರೇ, ನಾನು ನಿನ್ನನ್ನು ನನ್ನ ಪಕ್ಕದಲ್ಲಿ ಇಟ್ಟುಕೊಂಡೆ ದೇವರೇ, ನಾನು ನಿನ್ನ ಸಂಗಡ ಇದ್ದೇನೆ ದೇವರೇ. ನೀನು ನನ್ನಲ್ಲಿಯೋ ನಾನು ನಿನ್ನಲ್ಲಿ ನೆಲೆಗೊಂಡಿರುವಾಗ ಶುಭವು ಕೃಪೆಯು ಫಲವಾಗಿ ಹೊರಡುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಕಾರ್ಗತ್ತಲಿನ ಕಣಿವೆಯಲ್ಲೂ ಹೋರಾಟದ ಮಧ್ಯದಲ್ಲಿಯೂ ಕಷ್ಟಗಳ ನಡೆಯು ನಾನು ನಿನ್ನ ಸಂಗಡ, ನೀನು ನನ್ನ ಸಂಗಡ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ನೆಲೆಗೊಂಡಿದ್ದೇವೆ. ಹಲ್ಲೆಲೂಯಾ. ಸುಖದಲ್ಲಿ ಮಾತ್ರ ಕೈಗಳನ್ನೆತ್ತಿ ಸ್ತೋತ್ರ ಮಾಡುವ ವಿಶ್ವಾಸಿಗಳು ದೇವರು ಬೇಕಾಗಿಲ್ಲ. ಅನುಕೂಲದ ಮಧ್ಯದಲ್ಲಿ ದೇವರಿದ್ದಾನೆ ಎಂಬುದಾಗಿ ಹೇಳುವಂತ ವಿಶ್ವಾಸಿಗಳು ದೇವರಿಗೆ ಬೇಕಾಗಿಲ್ಲ. ನಿನ್ನ ಕಷ್ಟಗಳ ನಡುವೆ, ನಿನ್ನ ಹೋರಾಟಗಳ ನಡುವೆ ದೇವರೇ ಸ್ತೋತ್ರ ಎಂಬುದಾಗಿ ಹೇಳಿ, ದೇವರೇ ನಿಮಗೆ ಮಹಿಮೆ ಎಂಬುದಾಗಿ ಹೇಳಿ ಜೀವಿಸುವಂತ ಕ್ರೈಸ್ತರು ನನ್ನ ದೇವರಿಗೆ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟಗಳ ನಡುವೆ, ಕಣ್ಣೀರಿನ ತಗ್ಗಿನ ನಡುವೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನಾನು ಭಯಪಡೋದಿಲ್ಲ ಅಂತ ಹೇಳಿ ಧೈರ್ಯವಾಗಿ ಘೋಷಣೆ ಮಾಡುವಂತ ಸಂತತಿ ದೇವರಿಗೆ ಬೇಕಾ. ಅಂತ ಸಂತತಿಗೆ ದೇವರು ಹೇಳ್ತಾರೆ, ಇದು ಶುಭವು ಕೃಪೆಯು ನಿನ್ನ ಹಿಂಬಾಲಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿದ್ದೀನಿ, ಹೋರಾಟಗಳಲ್ಲಿದ್ದೀನಿ, ಸಮಸ್ಯೆಗಳಲ್ಲಿದ್ದೀನಿ, ಕಣ್ಣೀರಲ್ಲಿದ್ದೀನಿ, ದುಃಖದಲ್ಲಿದ್ದೀನಿ, ರೋಗದಲ್ಲಿದ್ದೀನಿ. ಆದ್ರೂ ಕೂಡ ನಾನು ಭಯಪಡಲ್ಲ. ಯಾಕೆಂದ್ರೆ ಅವನು ದೊಣ್ಣೆಯಾಗಿ, ಕೋಲಾಗಿ ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಧಿಕವಾಗಿ ನಾವು ಮಾತ್ರ ದುಡ್ಡು ಇಟ್ಟುಕೊಳ್ಳುವಂತ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ದುಡ್ಡು ಬೇಕು, ಬಟ್ ಅದೇ ನಮಗೆ ಹೆಚ್ಚಾಗಬಾರದು. ಲೋಕದ ಜನರೇ ಹೆಚ್ಚಾಗಬಾರದು, ಲೋಕದ ಕಾರ್ಯಗಳು ಹೆಚ್ಚಾಗಬಾರದು. ದಾವೀದನು ಹೇಳುವ ಹಾಗೆ ದೊಣ್ಣೆಯ ಕೋಲು ನನ್ನ ಸಂಗಡ ಇದೆ. ಈ ದೇವರನ್ನು ನೋಡಿ ಹೇಳ್ತಾರೆ, ನಿನ್ನ ಸಂಗಡ ಯಾರಿದಾರ, ನಿನ್ನ ಜೊತೆಯಲ್ಲಿ ಯಾರಿದಾರ. ದಾವೀದ ಇನ್ನೊಂದು ಕಡೆ ಹೇಳ್ತಾರೆ, ದೇವರು ನನ್ನ ಬಲಭಾಗದಲ್ಲಿ ನೆರಳಿನಂತೆ ನಿಂತಿದ್ದಾನ. ಹಲ್ಲೆಲೂಯಾ. ದೇವರು ನನ್ನ ಬಲಭಾಗದಲ್ಲಿ, ನನ್ನ ಪಕ್ಕದಲ್ಲಿ ಅವನ ನೆರಳಿನಂತೆ ನಿಂತಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಅವನು ದೊಣ್ಣೆಯಾಗಿ, ಕೋಲಾಗಿ ನನ್ನ ಸಂಗಡ ಇದ್ದಾನೆ. ನಾನು ಕತ್ತಲಲ್ಲಿರುವಾಗಲೂ ಕೂಡ ಅವನ್ನ ನಾನು ಬಿಟ್ಟುಕೊಡಲ್ಲ. ಕಾರಣ ನನ್ನ ಜೀವಿತ ಅವನಿಗಾಗಿಯೇ.
ಅದಕ್ಕೆ ಹಾಡುಗಾರನ ಆಡ್ತಾನೆ, ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ನನ್ನದೊಂದು ಆಸೆ, ಅದು ಒಂದೇ ಒಂದು, ಸಾರುವೆ ಶುಭವಾರ್ತೆಯ, ಸಾರುವೆ ಶುಭವಾರ್ತೆಯ. ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ, ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ, ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ, ಅದು ಪರಿಶುದ್ಧ ಆತ್ಮನಿಂದ, ಅಗ್ನಿಯ ಆತ್ಮನಿಂದ ನನ್ನನ್ನು ತುಂಬಿಸುದೇವಾ. ಶುಭವಾರ್ತೆ ನಾ ಸಾರಲು, ಜ್ಞಾನದ ಆತ್ಮದಿಂದ ವಾಕ್ಯದ ರಹಸ್ಯವನ್ನು ದಿನ ನನಗೆ ಪ್ರಕಟಪಡಿಸಯ್ಯ. ಶುಭವಾರ್ತೆ ನಾ ಸಾರಲು, ಪರಿಶುದ್ಧ ಆತ್ಮನಿಂದ, ಅಗ್ನಿಯ ಆತ್ಮನಿಂದ ನನ್ನನ್ನು ತುಂಬಿಸುದೇವಾ. ಶುಭವಾರ್ತೆ ನಾ ಸಾರಲು, ಜ್ಞಾನದ ಆತ್ಮನಿಂದ ವಾಕ್ಯದ ರಹಸ್ಯವನ್ನು ದಿನ ನನಗೆ ಪ್ರಕಟಪಡಿಸಯ್ಯ. ಶುಭವಾರ್ತೆ ನಾ ಸಾರಲು. ಸೇರಿ ಆತ್ಮನೇ, ಆತ್ಮನೇ, ದೇವರಾತ್ಮನೇ, ಆತ್ಮನೇ, ದೇವರಾತ್ಮನೇ, ಅನುದಿನವೂ ನನ್ನ ನಡೆಸಯ್ಯ, ಅನುದಿನವೂ ನನ್ನ ನಡೆಸಯ್ಯ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ, ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ, ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು, ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು. ನನ್ ಭಾರತ ದೇಶಕ್ಕಾಗಿ ಕಣ್ಣೀರು ಸುರಿಸುತ್ತ ದಿನವೆಲ್ಲ ಪ್ರಾರ್ಥಿಸಿ ಬೇಡುವೆ, ದಿನವೆಲ್ಲ ಪ್ರಾರ್ಥಿಸಿ ಬೇಡುವೆ. ಅಪ್ಪ, ಆನಂದದ ಮಳೆಯಾಗಿ, ಅಭಿಷೇಕದ ಮಳೆಯಾಗಿ ನನ್ನ ದೇಶದ ಮೇಲೆ ಹರಿದು ಬಾ, ನನ್ನ ದೇಶದ ಮೇಲೆ ಹರಿದು ಬಾ. ನನ್ ಭಾರತ ದೇಶಕ್ಕಾಗಿ ಕಣ್ಣೀರು ಸುರಿಸುತ್ತ ದಿನವೆಲ್ಲ ಪ್ರಾರ್ಥಿಸಿ ಬೇಡುವೆ, ದಿನವೆಲ್ಲ ಪ್ರಾರ್ಥಿಸಿ ಬೇಡುವೆ. ಆನಂದದ ಮಳೆಯಾಗಿ, ಅಭಿಷೇಕದ ಮಳೆಯಾಗಿ ನನ್ನ ದೇಶದ ಮೇಲೆ ಹರಿದು ಬಾ, ನನ್ನ ದೇಶದ ಮೇಲೆ ಹರಿದು ಬಾ. ಬಂಡೆಯೇ ಕೋಟೆಯೇ, ಬಂಡೆಯೇ ನನ್ನ ಕೋಟೆಯೇ, ನನ್ನ ದೇಶದ ವಿಮೋಚಕನೇ, ನನ್ನ ದೇಶದ ವಿಮೋಚಕನೇ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ, ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ, ಅದು ಒಂದೇ ಒಂದು ಆಸೆ, 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 ಅದು ಒಂದೇ ಒಂದು ಆಸೆ. ಅಪ್ಪ ಯೇಸುವೇ, ನಿಮಗೆ ಸ್ತೋತ್ರ. ಓ ರಾಬಾದಡಗಾದಬು, ಮಹಿಮೆಯ ಅರಸನೇ, ಅದು ಒಂದೇ ಒಂದು ಆಸೆ. ಅಪ್ಪ, ಕಷ್ಟವೋ ಸಂಕಟವೋ, ವಸ್ತ್ರವೋ, ಅನ್ನ ಇದೆಯೋ ಅನ್ನ ಇಲ್ಲವೋ, ದೇವರೇ ಆಗಲಿಸುವವರು ಯಾರು? ರಾಬಾದಡಗಾದಬು,
ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಮ್ಮ ಮಧ್ಯದಲ್ಲಿದ್ದಾನೆ, ದೇವರು ನಮ್ಮ ನಡುವೆ ಇದ್ದಾನೆ, ಅವನು ಮಾತಾಡ್ತಾ ಇದ್ದಾನೆ, ಅವನು ಪ್ರಕಟವಾಗ್ತಾ ಇದ್ದಾನೆ. ಅವನು ಪ್ರಕಟ ಆಗ್ತಿರೋದು ನಿನಗಾಗಿ, ಅವನು ಮಾತಾಡ್ತಾ ಇರೋದು ನಿನಗಾಗಿ. ಅವನು ನಿನಗಾಗಿ ಇಲ್ಲಿ ಪ್ರಕಟವಾಗುವಾಗ ಅವನು ಮಾಡಬೇಕಾದ ಕಾರ್ಯಗಳನ್ನ ಈ ರಾತ್ರಿಯ ವೇಳೆಯಲ್ಲಿ, ಈ ಶಬ್ಬ ದಿನದಲ್ಲಿ ಅವನು ನಿನಗಾಗಿ ಅವನು ಮಾಡಿರಲಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಶುಭವು ಕೃಪೆಯು ನನ್ನ ಹಿಂಬಾಲಿಸುತ್ತೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರಿಗೆ ದೇವರ ವಾಕ್ಯ ಹೇಳ್ತದೆ, ಶುಭ ಕೃಪೆ ನನ್ನ ಹಿಂಬಾಲಿಸುತ್ತೆ. ಆದ್ರೆ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನ ಬಿಟ್ಟು ಅವರು ಹೊರಗಡೆ ಬರುವಾಗ ಅವರೊಂದು ಖುಷಿ ಆಯ್ತು. ದೇವರ ಅಗ್ನಿಸ್ತಂಭ ಮೇಘಸ್ತಂಭ ಮುಂಭಾಗದಲ್ಲಿಯೂ ಹಿಂಭಾಗದಲ್ಲಿಯೂ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ನಾವು ಹೋಗೋ ಜಾಗದಲ್ಲೆಲ್ಲ ಬರ್ತಾ ಇದೆ, ನಾವು ನಿಲ್ಲುವ ಜಾಗದಲ್ಲೆಲ್ಲ ನಿಲ್ತಾ ಇದೆ, ನಾವು ಇರುವ ಜಾಗದಲ್ಲೆಲ್ಲ ಇರ್ತಾ ಇದೆ. ದೇವರಿಗೆ ಸ್ತೋತ್ರ. Praise the Lord. Praise the Lord. Hallelujah. 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 ಇಸ್ರಾಯೇಲ್ ಜನರು ಹೋಗೋ ಜಾಗದಲ್ಲಿ ಬರೋ ಜಾಗದಲ್ಲಿ ಅಗ್ನಿ ಸ್ತಂಭವು ಮೇಘ ಸ್ತಂಭವು ಅವರು ಹೋಗುವ ಜಾಗ, ಬರುವ ಜಾಗ, ಇರುವ ಜಾಗ ಎಲ್ಲ ಸ್ಥಳಗಳಲ್ಲಿ ಅವರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದ. ಅವ್ರೊಂದು ಧೈರ್ಯ, ಅವ್ರೊಂದು ಧೈರ್ಯ. ದೇವರ ಅಗ್ನಿಸ್ತಂಭ ಮೇಘಸ್ತಂಭ ನಮ್ಮ ಸಂಗಡ ಬರ್ತಾ ಇದೆ ಅಂದ್ರೆ ಅದು ಬೇರೆ ಯಾರು ಅಲ್ಲ, ಅದು ದೇವರೇ, ಅದು ದೇವರ ಶಕ್ತಿಯೇ, ಅದು ದೇವರ ಮಹಿಮೆಯೇ, ಅದು ಪರಾತ್ಪರನಾಗಿರುವಂತ ದೇವರೇ ಎಂಬ ನಿರೀಕ್ಷೆಯಲ್ಲಿ ಅವರು ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೋಗೋ ಜಾಗದಲ್ಲೆಲ್ಲ ಅಗ್ನಿಸ್ತಂಭ ಮೇಘಸ್ತಂಭ ಅವರ ಮುಂದೆಗಡೆ ಹಿಂದೆಗಡೆ ಹಾಗೇ ಪ್ರಕಟವಾಗ್ತಾ ಇದೆ. ಈ ಅಗ್ನಿಸ್ತಂಭ ಮೇಘಸ್ತಂಭ ಇವರ ಸಂಗಡ ಇರೋವರೆಗೂ ಅವರಿಗೆ ಮನ್ನಕ್ಕೆ ಕಡಿಮೆ ಇಲ್ಲ. ಅವ್ರ ಮಾಂಸವನ್ನ ಕೇಳಿದ್ರು ಮಾಂಸಕ್ಕೆ ಕಡಿಮೆ ಇಲ್ಲ. ಹಲ್ಲೆಲೂಯಾ. ಅಗ್ನಿಸ್ತಂಭ ಮೇಘಸ್ತಂಭ ಅವರ ಸಂಗಡ ಇರೋವರೆಗೂ ಆರೋಗ್ಯಕ್ಕೆ ಕಡಿಮೆ ಇಲ್ಲ. ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನರಿಗಾಗಿ ತಾಚು ತಪ್ಪದೆ ಅಗ್ನಿ ಸ್ತಂಭದಲ್ಲಿ ಮೇಘಸ್ತಂಭದಲ್ಲಿ ಹಗಲು ಇರುಳು, ಅಗ್ನಿ ಸ್ತಂಭ ಮೇಘಸ್ತಂಭ ದೇವರು ಕಾಣಿಸಿಕೊಂಡನು. ಹಲ್ಲೆಲೂಯಾ. ಈ 40 ವರ್ಷಗಳ ಕಾಲ ಪ್ರಯಾಣದಲ್ಲಿ ಇವರ ಸಂಗಡ ಹಲ್ಲೆಲೂಯಾ, ಹಲ್ಲೆಲೂಯಾ ಅಗ್ನಿ ಸ್ತಂಭವಾಗಿ ಮೇಘಸ್ತಂಭವಾಗಿ ಇವರನ್ನ ಹಿಂಬಾಲಿಸಿಕೊಂಡೇ ದೇವರು ಹೋದನು. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಚೆನ್ನಾಗಿ ಊಟ ಮಾಡಿದ್ರ? ಊಟ ಮಾಡೋ ಜೀರ್ಣ ಆಗ್ತಾ ಇಲ್ವಾ? ಚಪ್ಪಾಳೆ ಹೊಡಿರಿ, ದೇವ್ರ ಚಪ್ಪಾಳೆ ಹೊಡಿ ಆರಾಧನೆ ಮಾಡೋ ಜೀರ್ಣ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಬಿಡ್ರಿ ಪಾಸ್ಟರ್ ಬೇಗ, ಇವತ್ತಾದ್ರು. ಹಲ್ಲೆಲೂಯಾ. 8:30 ಸ್ಟಾರ್ಟ್ ಮಾಡ್ರೆ 11:00 ನಿಲ್ಸೋದು. 3 ಅವರ್, 2 ಅವರ್ ಆಗಿದ್ದೀನಿ, 1 ಅವರ್ ಬ್ಯಾಲೆನ್ಸ್ ಇದೆ. ಅಯ್ಯೋ, ನಮ್ಮಮ್ಮ ಹೇಳಿದ್ಲು, ನಾನು ಕೇಳಿಲ್ಲ. ನನ್ನ ಗಂಡ ಹೇಳ್ದ, ಇಲ್ಲ ಇವತ್ತು ಭಾನುವಾರ ಪಾಸ್ಟ್ ಬೇಗ ಬಿಟ್ಬಿಡ್ತಾರ, ಬಾ. ಬಂದ್ಬಿಟ್ಟ ಪಾಸ್ಟ್ರೆ. ಹಲ್ಲೆಲೂಯಾ, ಸ್ತೋತ್ರ. ಅಂತವ್ರು ಯಾರು ಇದ್ರೆ ಇಲ್ಲಿ ಒಳ್ಳೆಯವ್ರು ನೀವು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ ಜನರು ವಾಗ್ದಾನ ಮಾಡಲ್ಪಟ್ಟಂತ ಕಾನಾನ್ ದೇಶಕ್ಕೆ ಹೋಗಿ ಸೇರೋಷ್ಟ್ರೊಳಗಡೆ 40 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ನಾವು ಮನೆ ಬಿಟ್ಟು ಈ ಕಾನಾನ್ ದೇಶಕ್ಕೆ ಬರೋಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ. 5 ಗಂಟೆಗೆ ಅಂದ್ರೆ ಯಾರು ಬರಲ್ಲ, 6 ಗಂಟೆಗೆ ಬರ್ತಾರೆ, 5:30 ಬರ್ತಾರೆ. 8:30 ಸರ್ವಿಸ್ ಅಂದ್ರೆ ಹಲ್ಲೆಲೂಯಾ. ನನ್ನ ದೇವ್ರು ಹೇಳ್ತಾರೆ, ನಾನು ಹಾಲು ಜೇನು ಹರಿಯುವಂಥ ದೇಶ ಕೊಡ್ತೀನಿ ಅಂತ. ನೀನು ಇಷ್ಟ ಬಂದಾಗೆಲ್ಲ ಹಾಲು ಜೇನು ಹರಿಯಲ್ಲ ಇಲ್ಲಿ. ಇಷ್ಟ ಬಂದಾಗೆಲ್ಲ ಹಾಲು ಜೇನು ಹರಿಯಲ್ಲ. ಹರಿಲಿಕ್ಕೆ ನಿಮ್ಮ ಅಪ್ಪನ ಮನೆ ಎಲ್ಲ ಆಯ್ತು. ಹಲ್ಲೆಲೂಯಾ. ದೇವ್ರ ಮಕ್ಕಳೆಲ್ಲ ಸೇರಿ ಬರುವಾಗ ಒಂದೇ ಸಾರಿ ಹಾಲು ಜೇನು ಹರಿಯುತ್ತೆ. ಆಮೇಲೆ ಬರಲ್ಲ. ಇದೆಲ್ಲ ಹೊಟ್ಟೆ ತುಂಬಿರೋ ಕುರಿಗಳು. ಯಾವ್ದು ಕುರಿನೋ ಯಾವ್ದು ಮೇಕೆನೋ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅಲ್ಲೇಲೂಯ. ಆದ್ರೆ ಹಾಲು ಜೇನು ಒಂದೇ ಸಾರಿ ಹರಿದು ಬರುವಾಗ ಯಾರು ಎಷ್ಟೆಷ್ಟು ಅವ್ರ ಕೆಪಾಸಿಟಿ, ಯಾವ ಸಿಟಿ? ಸಿಟಿ ಗಿಟಿಗೆ ಹೋಗ್ಬಿಟ್ಟಿರ, ಆ ಸಿಟಿ ಹೇಳಿಲ್ಲ, ಕೆಪಾಸಿಟಿ ಬಗ್ಗೆ ಹೇಳ್ತಾ ಇದೀನಿ. ಯಾರು ಎಷ್ಟು ಬೇಕಾದ್ರೂ ಹೊಂದ್ಕೊಬೋದು. ಅದಕ್ಕೆ ಜಾನ್ರು ಏನು ಮಾಡ್ರು, 2 ಸೇರು 3 ಸೇರು ಎತ್ಕೊಂಡ್ಬಿಟ್ರಂತೆ ಮನ್ನ. ಅದಕ್ಕೆ ದೇವ್ರು ಏನು ಮಾಡ್ರಂತೆ, ಅದನ್ನ ಅಳಿಸ್ಬಿಟ್ರಂತೆ, ಅಂದ್ರೆ ಅಳಿಸೋಗ್ಬಿಡ್ತಂತೆ. ದೇವ್ರು ಹಿಡಿದು ಒಂದೇ ಸೇರು ಅಂತ. ಅಲ್ಲೇಲೂಯ. ಅದು ಯಾವಾಗ? ಪ್ರಯಾಣದಲ್ಲಿ ಹೋಗುವಾಗ. ಯಾಕೆ? 2 ಸೇರು ತಗೊಂಡ್ರೆ ಏನಾಗುತ್ತೆ? ತಿಂದಿದ ತಕ್ಷಣ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಡ್ತಾರೆ. ಅಲ್ಲೇಲೂಯ. ನಾವು ಮಲ್ಕಕ್ಕಾಗಿ ಬಂದವರಲ್ಲ, ನಾವು ಪ್ರಯಾಣ ಮಾಡಕ್ಕಾಗಿ ಬಂದಿರೋರು. ಅಲ್ಲೇಲೂಯ. ದೇವ್ರಿಗೆ ಗೊತ್ತು, ಇವ್ರಿಗೆ ಏನಾದ್ರೂ 2 ಸೇರು 3 ಸೇರು ಮನ್ನಾ ಕೊಟ್ಟುಬಿಟ್ಟೆ ಅಂದ್ರೆ ಅಲ್ಲೇ ತಿನ್ನು, ಅಲ್ಲೇ ಮಲಗು. ಅಲ್ಲೇಲೂಯ. ಸ್ವಲ್ಪ ಬಿಟ್ರೆ ಪಾಹ ಅದು ಬಂತು ಅಂತ ಹೇಳ್ತಾರೆ. ಅಲ್ಲೇಲೂಯ. ಅದಕ್ಕೆ ದೇವ್ರಿಗೆ ಗೊತ್ತಾಯ್ತು, ಇವ್ರಿಗೆ 3-4 ಸೇರು ಕೊಡಬಾರ್ದು, ಇವ್ರಿಗೆ ಕೊಟ್ರೆ ಕೊಡಬೇಕು, ಒಂದೇ ಸೇರು ಕೊಡಬೇಕು. ಯಾಕೆಂದ್ರೆ 1 ಸೇರು ತಿಂದ್ರೆ ಅವ್ರಿಗೆ ಅದು ನಿದ್ದೆ ಬರಲ್ಲ. ಅಲ್ಲೇಲೂಯ. ದೇವ್ರು ಕರೆದಿರೋದು ನಿದ್ದೆ ಮಾಡುವುದಕ್ಕಾಗಿ ಅಲ್ಲ, ದೇವರು ಕರೆದಿರೋದು ಪ್ರಯಾಣ ಮಾಡುವುದಕ್ಕಾಗಿ. ಅಲ್ಲೇಲೂಯ. ಅಲ್ಲೇಲೂಯ. ದೇವರ ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸ್ಬೇಕಾದ್ರೆ ನೀವೇನ್ ಮಾಡ್ಬೇಕು? 2 ಸೇರು ಎತ್ತಿಕೊಂಡು 3 ಸೇರು ತಿಂದ್ಬಿಟ್ಟು ಮಲ್ಕೊಂಡ್ರೆ ಜಾಗದಲ್ಲಿ ಮಲ್ಕೊಂಡ್ರೆ ಕೃಪೆಯು ಶುಭವು ಮಲ್ಕೊಳ್ತದೆ. ಅಲ್ಲೇಲೂಯ. 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 ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ವೀರರು, ದೇವರ ಪ್ರಯಾಣದಲ್ಲಿ ಓಟವನ್ನು ಓಡುವಂತ ಓಟಗಾರರು. ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ, ಅದಕ್ಕೆ ಪರಿಮಿತಿ ಇರಬೇಕು, ಅದಕ್ಕೆ ಲಿಮಿಟ್ ಇರಬೇಕು, ಅದಕ್ಕೆ ಅಂತ ಇರಬೇಕು. ನಾವು ಸೋಮೇರಿಗಳಾಗಿ ಮಾರ್ಪಡುವುದಕ್ಕೆ ಹಾಗೆ ಉಣ್ಣುವುದಕ್ಕೂ ಕುಡಿಯುವುದಕ್ಕಾಗಿ ಕಾರ್ಯಪಟ್ಟವರಲ್ಲ. ಅಲ್ಲೇಲೂಯ. ಅಲ್ಲೇಲೂಯ. ಎಲಿಯನಿಗೆ ಒಂದು ಪ್ರಯಾಣ ಬರ್ತದೆ, ಇನ್ನೇನ್ ಮಳೆ ಬರ್ತದೆ, ಹೋಗಿ ಊರಿಗೆ ಸೇರ್ಬೇಕು. ಅಲ್ಲೇಲೂಯ. ಎಲಿಯನಿಗೆ ಆಹಾರ ಬರ್ತಾ ಇದ್ದು 3 ಟೈಮ್ ಅಲ್ಲ, ಎಲಿಯನಿಗೆ ಆಹಾರ ಬರ್ತದೆ. ಬೆಳಿಗ್ಗೆ 1 ಸಾರಿ, ರಾತ್ರಿ 1 ಸಾರಿ ಅವನಿಗೆ ಆಹಾರ ಬರ್ತಾ ಇತ್ತು. ಮಿಕ್ಕಿದು ಮಧ್ಯಾಹ್ನ 1 ಟೈಮ್ ಬೇರೆ ಕಟ್ ಮಾಡ್ತಾ ಇದ್ರು. ಕಾರಣ ತಿಂದುಬಿಟ್ರೆ ಅಧಿಕವಾಗಿ ನಿದ್ದೆ ಮಾಡ್ಬಿಡ್ತಾನೆ. ತಂಗಡೆ ಗಾಳಿ, ಅಲ್ಲೇಲೂಯ, ಕೆರೆ ತಳ್ಳ ತಂಪಗಿದೆ, ತಿಂದುಬಿಟ್ರೆ ನಿದ್ದೆ ಬಂದ್ಬಿಡ್ತದೆ. ಅಲ್ಲೇಲೂಯ. ದೇವರು ಆ ರೀತಿ ನಡೆಸಲಿಕ್ಕೆ ಇಷ್ಟಪಡಲ್ಲ. ಯಾವ ಟೈಮ್ ಬೇಕಾ ಆಹಾರವನ್ನು ಆ ಟೈಮ್ ಕೊಟ್ಟು ಅವನನ್ನ ದೇವರು ಎಚ್ಚರಪಡಿಸಿ ಪ್ರಾರ್ಥನೆಯ ವೀರನಾಗಿ, ಆತ್ಮಿಕ ವೀರನಾಗಿ, ಪ್ರವಾದಿಯ ವೀರನಾಗಿ ಸ್ವರ್ಗೀಯ ದೇವರು ಎಲ್ಲಿನ ಮಾರ್ಪಡಿಸಿದ ಹಾಗೆ ಈ ದಿನಗಳಲ್ಲಿ ನಮ್ಮ ಜೀವಿತಗಳನ್ನು ಬದಲಾಯಿಸಲೇ. Praise the Lord. ಹೋ ರಾಬಾದ ಡಗದವ. ಆಮೆನ್, ಆಮೆನ್, ಆಮೆನ್. ಏಲಿಯನು ಕೆರೆ ತಳ್ಳಕ್ಕೆ ಹೋಗುವಾಗ ದೇವರ ಕೃಪೆ ಕೆರೆ ತಳ್ಳದಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರು ಎಲಿನಿಗೆ ಹೇಳ್ತಾರೆ, ಮಗನೇ ನೀನ್ ಕೆರೆ ತಳ್ಳಕ್ ಹೋಗು. ಹಲ್ಲೆಲೂಯ. ಯಾಕಂದ್ರೆ ಎಲಿನು ಗೊತ್ತಾಗ್ಬೇಕಲ್ಲ ದೇವ್ರ ಸಂಗಡ ಇರೋದು, ದೇವ್ರ ಸಂಗಡ ಇದು ಅದ್ಭುತ ಮಾಡೋದು, ದೇವ್ರ ಜೊತೆಯಲ್ಲಿ ಅದ್ಭುತ ಮಾಡೋದು. ಎಲಿನು ಗೊತ್ತಾಗಬೇಕಾದ್ರೆ ಎಲಿನು ಏನಾಗ್ಬೇಕು? ಅದ್ಭುತ ನಡಿಬೇಕು. ಅದ್ಭುತ ನಡಿಬೇಕಾದ್ರೆ ಹಲ್ಲೆಲೂಯ ಎಲಿನು ತಿಂದ್ಬಿಟ್ಟು ಮಲಗಬಾರ್ದು, ಅವನು ಪ್ರಯಾಣ ಮಾಡ್ಬೇಕು. ಹಲ್ಲೆಲೂಯ. ದೇವ್ರು ನಿನ್ ಕೆರೆ ತಳ್ಳಕ್ ಹೋಗು. ಎಲ್ಲಿನೂ ಗೊತ್ತಾಗಿಲ್ಲ, ಇವನು ಕೆರೆ ತಳ್ಳಕ್ ಹೋಗ್ತಾನೆ, ನೋಡ್ರೆ ಕಾಗೆ ಬಾಗಿಲು ತಡ್ತಾ ಇದೆ. ಹಲ್ಲೆಲೂಯ. ಅದೇ ಶುಭವು ಕೃಪೆಯು ಅಂದ್ರೆ. ಹಲ್ಲೆಲೂಯ. ಇಲ್ಲದೆ ಇರುವ ಮೊದಲು ಇರುವ ಹಾಗೆ ಒದಗಿಸುವ ದೈವ ಕೃಪೆ ನಿನ್ನ ಮನೆ ಬಾಗಿಲು ತಟ್ಟಲಿ ಇವತ್ತು, ನಿಮ್ಮ ಜೀವಿತಗಳನ್ನು ತಟ್ಟಲಿ ಇವತ್ತು, ನಮ್ಮ ಸಭೆಯನ್ನು ತಟ್ಟಲಿ ಇವತ್ತು. ಒಪ್ಪಿಸಿಕೊಳ್ಳೋರ ಮೇಲೆ ಈ ಕೃಪೆ ತಟ್ಟಲಿ. ರಾಬಾ ಬಾಬಾ ದಾಡಗದವ ರಿಕಾ ಮಾನ ಪ್ರೌಢ ಪ್ರಮಾಣ ಯಸ್ ಜೀಸಸ್ ಮಹಿಮೆಯ ಪ್ರಕಟವಾಗಲಿ ಬಲವಾಗಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಎಲಿಯನು ಕೆರೆ ತಳದಲ್ಲಿರುವಾಗ ಕಾಗೆ ಬಂದು ತಟ್ಟುತ್ತಾ ಇದೆ. ಇವನು ಗೊತ್ತಾಯ್ತು ಇದು ಸಾಧಾರಣವಾದ ಕಾಗಿರಲ್ಲ, ದೇವರ ಕೃಪೆ. ಕೊರೋನಾ ಬಂದಾಗ ಯಾರ ಮನೆಗೆಲ್ಲ ಬಂದು ಕಾಗೆ ಬಾಗಿಲು ತಡ್ತು? ನೀವೇ ಹೋಗಿ ಬಾಗಿಲು ತಟ್ಟಿಲ್ವಾ? ಅಡ್ಡಿ ಮಾಡುದು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ಗಾಡ್. ಕಾಗೆ ಎಲಿದಿರೋ ಜಾಗದಲ್ಲಿ ಬಂದು ತಟ್ಟುತ್ತಾ ಇದೆ.
ಈ ಕಾಗೆ ಎಲ್ಲಿಂದ ಬಂದಿರೋದು? ಸದ್ಯ ಅಪ್ಪನ ಮನೆಯಿಂದ ಅಂತ ಹೇಳಿಲ್ಲ. ಕೆಲವು ಹೆಣ್ಮಕ್ಳಿದ್ದಾರೆ, ನಿಮ್ಗೇನ್ ಗೊತ್ತು, ನಮ್ಮಪ್ಪ ಪಾಪ ಕೊಟ್ಟಿಲ್ಲ ಅಂದಿದ್ರೆ. ಕೆಲವು ಜನರು ನಿಮ್ಗೇನ್ ಗೊತ್ತು, ಅವರಮ್ಮ ಕೊಟ್ಟಿಲ್ಲ ಅಂದಿದ್ರೆ. ಕೆಲವು ಜನರು ನನ್ನ ಗಂಡ ಕೊಟ್ಟಿಲ್ಲ ಅಂದಿದ್ರೆ. ಕೆಲವು ಜನರು ನನ್ನ ಹೆಂಡತಿ ಏನಾದ್ರೂ ಇಲ್ಲ ಅಂದಿದ್ರೆ. ಇವುಗಳೆಲ್ಲ ಹೇಳೋದು ಒಂದೇ, ದೇವರ ಕೃಪೆ ಇಲ್ಲ ಅಂದಿದ್ರೆ ಒಂದು ಬರ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಕೆಲವು ಜನ ನೋಡಿದ್ರಾ, ನಿಮ್ಗೇನು ಗೊತ್ತು, ನಮ್ ಗಂಡನೇ ಅಂತ ನಾವು ಹೇಳಿದ್ದು, ಬೇರೆ ಏನು ಹೇಳಿಲ್ವಲ್ಲ. ಕೆಲವು ಜನರು ನಮ್ ಚಿಕ್ಕಪ್ಪ ಇಲ್ಲ ಅಂದಿದ್ರೆ ವಿಷ ಬಿಡ್ತಾ ಇತ್ತು. ಹಲ್ಲೆಲೂಯಾ. ಚಿಕ್ಕಪ್ಪನಿಂದಲೋ, ದೊಡ್ಡಪ್ಪನಿಂದಲೋ, ತಿಮ್ಮಪ್ಪನಿಂದಲೋ, ತಿಮ್ಮಮ್ಮನಿಂದಲೋ, ಆಯಪ್ಪನಿಂದಲೋ, ಈ ಅಪ್ಪನಿಂದಲೋ ಬಂದದಲ್ಲೋ, ನೀನ್ ದೇವರನ್ನ ಹಿಂಬಾಲಿಸ್ತಾ ಇರುವಂತ ಕಾರಣ ನಿಮಿತ್ತವಾಗಿ, ದೇವರು ನುಡಿಯುವಂತ ಮಾತುಗಳನ್ನ ಕೇಳಿ ಕೈಗೊಂಡು ಅದನ್ನು ಹಿಂಬಾಲಿಸ್ತಾರ ನಿಮಿತ್ತವಾಗಿ, ಇದೋ ಶುಭ, ಇದೋ ಕೃಪೆ ನಿನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದ. ಅಷ್ಟೇ ಅಷ್ಟೇ. ಹಲ್ಲೆಲೂಯಾ. ಎಲ್ಲಿನ ಗೊತ್ತಾಯ್ತು, ದೇವ್ರ ಸಂಗಡ ಇದ್ದಾನೆ. ಮತ್ತೆ ದೇವ್ರು ಹೇಳಿದ್ರು, ಮಗನ ಇಲ್ಲಿದ್ದು ಸಾಕು, ನೀನು ಎಲ್ಗೋಗು, ಇಲ್ಲಿದ್ದು ಸಾಕು, ವಿಧಿವೆ ಮನೆಗೆ ಹೋಗು. ವಿಧಿವೆ ಮನೆಗೆ ಹೋಗ್ತಾನೆ, ಅವನು ವಿಧಿವೆ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ ತಿಂದು ಮಲಗೋಣ ಅಂತ, ಅಲ್ಲಿ ಏನೂ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ತಿಂದು ಎಲ್ಲ ಹೋಗಿ ಎಲ್ಲ ಬರ್ತದೆ. ನಾವೆಲ್ಲ ತಿಂದು ಮಲಗಿಗೆ ಹಾಕಿನೆ ನಾವೆಲ್ಲ. ಹಲ್ಲೆಲೂಯಾ. ಕೆಲ ಜನ ನೋಡಿದ್ರ, ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ಬೇಕಿತ್ತು 2 ಅವರ್ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರ. ಗಂಡಮ್ಮ ಅಂಗಡಿಯಿಂದ ಹೋಟ್ಲಿಂದ ಸ್ಪೆಷಲ್ ತಗೊಂಬತ್ತ, ಏನೋ ವಾಸನೆ ಬರ್ತಾ ಇದೆ, ನಂಗೆ ತೋರ್ಸು, ಎಲ್ಲಿ ಬೀಚು, ಎಲ್ಲಿ ಕೊಡು ಒಂದು ಪೀಸು. ಅಯ್ಯೋಯ್ಯೋ, 1 ಹೋಗಿ 2 ಹೋಯ್ತು, 2 ಹೋಗಿ 3 ಹೋಯ್ತು, 3 ಹೋಗಿ 4 ಹೋಯ್ತು, ಆಮೇಲೆ ಹೊಟ್ಟೆ ಹೋದೈತು. ಆಮೇಲೆ ಪ್ರಾರ್ಥನೆ ಕುತ್ಕೊಂಡ್ರೆ ಹೊಟ್ಟೆ ಹೇಳ್ತದೆ, ಬೇಡ ಭಾರ ಆಗಿದೆ. ಹೊಟ್ಟೆ ಹೇಳ್ತದೆ, ಬೇಡ ಭಾರ ಆಗಿದೆ, ಮಲ್ಕೋ ಮಲ್ಕೋ. ಇವರು ಅಯ್ಯಯ್ಯೋ ಪಾಪ, ಹೊಟ್ಟೆ ಅಳ್ತಾ ಇದೆ, ಪಾಪ ರೆಸ್ಟ್ ಕೊಟ್ಬಿಟ್ರ, ಮಲ್ಕೊಂಡ್ರು. 2 ಇಂಚ್ ಮುಂದೆ ಬಂತು, ಏನೋ ಕೊಬ್ಬು. ಹಲ್ಲೆಲೂಯಾ. ಆ 2 ಇಂಚ್ ಹೋಗಿ ಡಬಲ್ ಬ್ಲೆಸ್ಸಿಂಗ್ 4 ಇಂಚ್. ಹಾಗೆ 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 ಈಗ ಏನ್ ಮಾಡ್ಬಿಟ್ಟಿದೆ, ಮತ್ತುತ್ತಾ ಇದೆ ಹಾಕೊಂಡು, ಏನು ಸೋಂಬೇರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲಿಯ ಹೋದವ, ಇಲ್ಲಿ ಏನಾದ್ರು ಆಹಾರ ಸಿಗ್ತದೇನೋ ಅಂತ ನೋಡ್ತಾನೆ. ಅವಳು ಹೇಳ್ತಾಳೆ, ನನ್ನ ಮನೇಲಿ ಆಹಾರನೇ ಇಲ್ಲ, ಹೋಗಪ್ಪ ಅಂತೇಳಿ. ಇವ್ರಿಗೆ ಅಯ್ಯಯ್ಯೋ, ಅಲ್ಲಿ ಕಷ್ಟಪಟ್ಟು ಇಲ್ಲದ ತಿಂದು ಮಲಗೋಣ ಅಂತ ಬಂದ್ರೆ, ಎಲಿಯನಿಗೆ ಗೊತ್ತಾಯ್ತು, ನಾನು ತಿಂದು ಮಲಗಲಿಕ್ಕಾಗಿ ಬಂದವನಲ್ಲ, ನಾನು ದೇವರನ್ನ ಮಲಗಲಿಕ್ಕಾಗಿ ಬಂದವನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲಿಯ ಹೇಳ್ತಾನೆ, ಸ್ವಲ್ಪ ರೊಟ್ಟಿ ಸಿಕ್ಕುತ್ತಾ ಪಾರ್ಸಲ್ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಹಬ್ಬ ಪಾರ್ಸಲ್ ಮಾಡಕ್ ನಾನೇನು ರಾಜನ ಮಗಳಲ್ಲ. ಹಲ್ಲೆಲೂಯಾ. ನನ್ನ ಮನೇಲಿ ಸ್ವಲ್ಪ ಆಸಿಡ್ ಇದೆ, ಸ್ವಲ್ಪ ಎಣ್ಣೆ ಇದೆ, ಮಾಡ್ತೀನಿ, 2 ಆಗೋದು. ನಾನು ನನ್ನ ಮಗ ತಿಂದು ಸಾಯ್ಬೇಕಷ್ಟೇ. ನೀನು ಬರಂಗಿದ್ರೆ ಬಾ, ಏನಕ್ಕೆ, ತಿನ್ನಕ್ಕಲ್ಲ, ಸಾಯಕ್ಕೆ. ಹಲ್ಲೆಲೂಯಾ. ನನ್ನ ಮನೇಲಿ 2 ರೊಟ್ಟಿ ಆಗೋದು, ನನಗೊಂದು, ನನ್ನ ಮಗನಿಗೂ ಒಂದು, ನಾವು ತಿಂದು ಸಾಯ್ಬೇಕು. ನಿನಗೆ ಆಸೆ ಇದೆಯಾ, ತಿನ್ನಕ್ ಬರಬೇಡ, ಸಾಯಕ್ಕೆ. ಹಲ್ಲೆಲೂಯಾ. ಇವನು ಹೇಳ್ತಾನೆ, ಈಗ ಇಬ್ರು ತಿಂದು ಸಾಯ್ತಿರ್ತಾನೆ. ಈಗ ನೀನ್ ಹೇಳ್ದೆ, ನಾ ಇಬ್ರು ತಿಂದು ಸಾಯ್ಬೇಕು ಅಂದಲ್ಲ, ಒಂದು ಕೆಲಸ ಮಾಡು, 3 ರೊಟ್ಟಿ ಮಾಡು, 3 ಜನ ತಿನ್ನೋಣ, 3 ಜನನ ಸಾಯೋಣ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? 3 ರೊಟ್ಟಿ ಪ್ರಸಂಗ ಅರ್ಥ ಆಗ್ತಿದ್ಯಾ? ಆಮೇಲೆ ಅರ್ಥ ಆಗಿದ್ರೆ ಮಕ್ಕಳನ್ನ ಕುದ್ಬಿಡ್ತೀನಿ. ಹಲ್ಲೆಲೂಯಾ. ಶುಭವು ಕೃಪೆಯು ಹಿಂಬಾಲಿಸೋ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಅಲ್ಲಲ್ಲಿ ಫಸ್ಟ್ ಕಾಗೆ ಬಂತು, ಕಾಗೆ ಅಲ್ಲ, ಅದು ಕೃಪೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಎಲಿ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡು, 3 ರೊಟ್ಟಿ ಮಾಡು, ನೀನು ತಿನ್ನು, ನಿನ್ನ ಮಗನಿಗೂ ಕೊಡು, ನನಗೂ ಕೊಡು, 3 ಜನನು ಸತ್ತೋಗ್ಬಿಡೋಣ. ಹಲ್ಲೆಲೂಯಾ. ಇವಳು, ನಾ ಇಬ್ರು ಹೆಂಗೋ ಸಾಯ್ತಾ ಇದ್ವಿ, ಈಗ ಕೊಲೆ ಕೇಸ್ ನಾವು ಹಾಕೊಬೇಕು, ಏನ್ ಮಾಡೋಣ, ಸರಿ ಆಯ್ತಪ್ಪ. ಹೋದ್ರು. ಫಸ್ಟ್ ನೀರು ಕೇಳ್ತಾನೆ, ಆಮೇಲೆ ರೊಟ್ಟಿ, ಹಂಗೆ ನಾವು ಹಂಗೆ ಸ್ವಲ್ಪ ಸ್ವಲ್ಪ ಕೇಳ್ಬಿಟ್ಟು ದೊಡ್ಡದಾಗಿ ಕೇಳೋದು. ಹಲ್ಲೆಲೂಯಾ. ಎಲಿಯನ್ ಹಂಗಿಲ್ಲ, ಫಸ್ಟ್ ನೀರು ಸ್ವಲ್ಪ ನೀರು ಕುಡಿಯೋಣ ಅಂದ, ಆಮೇಲೆ ರೊಟ್ಟಿಗೆ ಕೈ ಹಾಕ್ತಾ ಇದ್ದಾನೆ, ಬುಡಕ್ಕೆ ಕೈ ಹಾಕ್ತಾನೆ. ನಾವು ಹಂಗೆ ಸ್ವಲ್ಪ ಅದಕ್ಕೆ ಇದಕ್ಕೆ ಅಂತ ಕೇಳಿ ಚರ್ಚಿಗೆ ಜಾಗ ಒಂದೇ ಸರಿ ಬುಡಕ್ಕೆ ಕೈ ಹಾಕ್ದ್ವಿ. ಹಲ್ಲೆಲೂಯಾ. ಅಲ್ಲ ಪಾಸ್ಟ್ರೆ, ಅಲ್ವಾ ಅಲ್ವಾ ಅಲ್ವಾ? ಎಷ್ಟು ಜನ ಹಿಂದೆ ಹೋಗಿ ನೀವು ಮಾತಾಡಿಲ್ಲ, ಗುಂಪುಗಳು ಕಟ್ಕೊಂಡು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಟ್ ಇವ್ರಿಗೆ ಗೊತ್ತಿಲ್ಲ. ಎಲ್ಲಿ ಹೇಳ್ತಾರೆ, ಫಸ್ಟ್ ರೊಟ್ಟಿ ತಗೊಂಡ್ ಬಾ, ಸಾಯೋಣ. ದೇವರು ಕೃಪೆ ನಮ್ಮನ್ನು ಸಾಯಿಸಿದ್ರೆ ಸಾಯಿಸ್ಲಿ,
ಇಲ್ಲ ನನ್ನ ಬದುಕಿಸಿದ್ರೆ ನನ್ನೊಂದಿಗೆ ನಿಮ್ಮನ್ನು ಬದುಕಿಸ್ಲಿ. ಅಲ್ಲೂಯ ಆಮೇಲೆ ಬರಲ್ಲ, ಯಾರ ಮಾತಾಡಿದಾರೆ ಇಲ್ಲಿ. ಅಲ್ಲೇಲೂಯ, ದೇವರಿಗೆ ಸ್ತೋತ್ರ. ಬಂದಿಲ್ಲ 100% ಅಂತ. ಪ್ರೈಸ್ ದಿ ಲಾರ್ಡ್. ಆ ವಿಧವೆ ಹೋದ್ಲು, ರೊಟ್ಟಿ ಮಾಡ್ಕ ಬಂದ್ಲು. ಫಸ್ಟ್ ಅವಳು ತಿಂದಿಲ್ಲ, ಫಸ್ಟ್ ಅವನಿಗೆ ಕೊಟ್ಟು ಸಾಯಿಸ್ಬಿಡಣ. ಫಸ್ಟ್ ರೊಟ್ಟಿ ಬೇಕು ಅಂತ ಕೇಳೋಣ, ಫಸ್ಟ್ ಅವ್ನು ತಿನ್ಸಿ ಹತ್ತೋಗ್ಬಿಟ್ಲಿ. ಅಲ್ಲೇಲೂಯ. ಆಮೇಲೆ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ. ಅಲ್ಲೇಲೂಯ. ಆದ್ರೆ ಎಲಿ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರ್ತೀನಿ. ಯಾಕಪ್ಪ? ಯಾಕಂದ್ರೆ ದೇವ್ರು ನಿನ್ನ ಮನೆಗೆ ಹೋಗಕ್ಕೆ ಹೇಳಿದಾರ. ಅಲ್ಲೇಲೂಯ. ದೇವರು ನಿನ್ನ ಮನೆಗೆ ಹೋಗಕ್ಕೆ ಹೇಳಿದ್ದಾರೆ. ದೇವರ ಆತ್ಮನ ಪರವಶನಾಗಿ ನಾನು ನಿನ್ನ ಹತ್ರ ರೊಟ್ಟಿ ಕೇಳಿದ್ದು. ಈಗ ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ನಿನ್ನ ಮನೆ ಒಳಗಡೆ ನನ್ನ ಜೊತೆನಲ್ಲಿ ಒಂದು ಶುಭವು ಕೃಪೆಯು ಹಿಂಬಾಲಿಸ್ತಾ ಇದೆ. ಅದನ್ನ ಹೊತ್ಕೊಂಡು ನಾನು ನಿನ್ನ ಮನೆ ಒಳಗಡೆ ಬರ್ತೀನಿ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಎಲ್ಲಿಗೂ ಗೊತ್ತಾಯ್ತು, ಅಲ್ಲಿ ಕಾಗೆ ಆಹಾರ ಕೊಡ್ತು. ನಾನು ಇಲ್ಲಿ ಬರುವಾಗಲೂ ಕೂಡ ಇಲ್ಲಿ ಆಹಾರ ಉತ್ಪತ್ತಿ ಆಗ್ತಾ ಇದೆ. ಅಲ್ಲೇಲೂಯ, ಅಲ್ಲೇಲೂಯ. ನೀವು ದೇವ ರಾಜ್ಯಕ್ಕಾಗಿ ಕೊಡುವಾಗ ಇರೋ ಜಾಗದಲ್ಲಿ ಉತ್ಪತ್ತಿ ಆಗ್ತದ. ಅಲ್ಲೇಲೂಯ. ಹೇಗೆ ಉತ್ಪತ್ತಿ ಆಗ್ತದ? ಹಂಗಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹೋಗ್ತಾ ಮಡಕೆ ತಗೊಂಡು ಹೋಗ್ಬೇಡ್ರಿ. పదండి పాస్టర్ చెప్పారు మడక తీసుకోపోతాము. రెండు ఒకటి నూనెకి ఒకటి పిండికి. యా పిండ ಅಲ್ಲೇಲೂಯ. ನಿಮ್ಗೆ ಸಿಕ್ಕೋದು ಪಿಂಡಾನೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಈ ಆಸೆ ಸಿಗಬೇಕಾದ್ರೆ ಮೊದಲು ನಾವು ದೇವರ ಶಬ್ದ ಹಿಂಬಾಲಿಸಬೇಕು. ಮೊದಲು ದೇವರ ನುಡಿಯನ್ನು ಹಿಂಬಾಲಿಸಬೇಕು. ಮೊದಲು ದೇವರ ಆಜ್ಞೆಯನ್ನು ಹಿಂಬಾಲಿಸಬೇಕು. ಮೊದಲು ದೇವರ ಮಹಿಮೆಯನ್ನು ಹಿಂಬಾಲಿಸಬೇಕು. ಆವಾಗ ದೇವರ ಕೃಪೆ ನಿನ್ನ ಮನೆ ಒಳಗಡೆ ಬರ್ತದೆ. ನಿನ್ನ ಮನೆ ಹಿಂಬಾಲಿಸುತ್ತೆ, ನಿನ್ನ ಹಿಂಬಾಲಿಸುತ್ತೆ. ದೇವರ ಶುಭವು ಕೃಪೆಯು ನಿನ್ನ ಹಿಂಬಾಲಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಇವಳು ಹೋದ್ಲು, ರೊಟ್ಟಿ ಮಾಡ್ಕೊಂಡು ಕೊಟ್ಲು. ಎಲಿಯ ಇವನ ಮನೆ ಒಳಗಡೆ ಹೋಗ್ತಾ ಇದ್ದಾನೆ. ಹೋಗುವಾಗ ಹೇಗೆ ಹೋಗ್ತಾ ಇದ್ದಾನೆ? ಪರವಾಗಿಲ್ಲಪ್ಪ, ಇಲ್ಲದಿದ್ರು ಕೂಡ ಕೇಳಿದ ತಕ್ಷಣ ಕೊಟ್ಲು. ಹಲ್ಲೆಲೂಯ. ಈ ಶುಭ, ಈ ಕೃಪೆ ಅವಳ ಮೇಲೆ ಹೋಗ್ತಾ ಇಲ್ಲ. ಇದ್ರ ಮೇಲೆ ಹೋಗ್ತಾ ಇಲ್ಲ, ಅವಳ ಮೇಲೆ ಹೋಗ್ತಾ ಇಲ್ಲ. ಯಾವ್ದ್ರ ಮೇಲೆ ಹೋಗ್ತಾ ಇಲ್ಲ? ಅವಳ ಮೇಲೆ ಹೋಗ್ತಾ ಇಲ್ಲ. ಅವಳ ಮನೆ ಒಳಗಡೆ ಇರುವಂತ ಪಾತ್ರ ಇದೆಯಲ್ಲ, ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಕಟ್ಟಲೆ ಕೊಡ್ಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಕಾಂಕ್ರೀಟ್ ಮೇಲೆ ಹೋಗ್ಬಿಟ್ಟು ಬೆಳೆ ಬರಲಿ ಅಂದ್ರೆ ಬರಲ್ಲ. ಭೂಮಿ ಮೇಲೆ ಹೋಗ್ಬಿಟ್ಟು ಬೆಳೆ ಬರಲಿ ಅಂದ್ರೆ ಭೂಮಿ ಮೇಲೆ ಬೆಳೆ ಬರೋಂಥದ್ದು. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಮಣ್ಣು ಪಾತ್ರೆ ಒಳಗಡೆ ಹೋಗ್ಬಿಟ್ಟು ಇದು ಕಾಸಾಗ್ಲಿ ಅಂದ್ರೆ ಕಾಸಾಗಲ್ಲ. ಆ ಪಾತ್ರೆ ಇರೋದೇನಕ್ಕೆ? ಹಸಿಟ್ಟಿಗೆ. ಆ ಪಾತ್ರೆ ಇರೋದೇನಕ್ಕೆ? ಎಣ್ಣೆಗೆ. ಏನು ಅದ್ಭುತ ಆಗ್ಬೇಕು, ಆ ಅದ್ಭುತ ಮಾಡೋದಕ್ಕಾಗಿ ಇರುವಂತದ್ದು ದೇವರ ಕೃಪೆ, ದೇವರ ಶುಭ. ಅಲ್ಲೇಲೂಯ, ಅಲ್ಲೇಲೂಯ. ನಿನ್ನ ಪಾತ್ರೆ ಖಾಲಿಯಾಗಿದೆಯಾ? ನೋ ಪ್ರಾಬ್ಲಮ್. ಆದ್ರೆ ದೇವರ ಶಬ್ದ ಕೇಳಿ, ದೇವರ ಶಬ್ದವನ್ನ ಹಿಂಬಾಲಿಸುವ ನಿನ್ನ ಪಾತ್ರೆ ಯಾವತ್ತಿಗೂ ಖಾಲಿ ಆಗಲ್ಲ. ಕಾರಣ ಅವನ ಕೃಪೆ, ಅವನ ಶುಭ ನಿನ್ನ ಮನೆ ಒಳಗಡೆ ಇರುವಂತ ಪಾತ್ರೆಗಳ ಒಳಗಡೆ. ವೈಸಲ ಅದು ಪ್ರಕಟವಾಗ್ತದೆ. ಎಲ್ಲಿಂದ ಗೊತ್ತಾಯ್ತು ನಾನು ದೇವರನ್ನ ಹಿಂಬಾಲಿಸ್ತಾ ಇದ್ದೀನಿ? ದೇವರ ಶುಭವು ಕೃಪೆಯು ನನ್ನ ಹಿಂಬಾಲಿಸ್ತಾ ಇದೆ. ಹಲ್ಲೆಲೂಯ. ಆ ನಂತರವಾಗಿ ಏಲಿಯ ಎಲ್ಲ ಆಯ್ತು, ಜಾಳಿ ಗಿಡದ ಮರದ ಕೆಳಗಡೆ ಕುತ್ಕೊಳ್ತಾ ಇದೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಇಷ್ಟೆಲ್ಲ ಅದ್ಭುತ ಮಾಡಿದವನು. ಆಮೇಲೆ ದೇವತರು ಹೇಳ್ತಾರೆ, ಇಲ್ಲ ತಗೋ ರೊಟ್ಟಿ ತಿನ್ನು, ಅಧಿಕವಾಗಿ ತಿನ್ಬೇಡ, ಎಷ್ಟು ತಿನ್ಬೇಕು ಅಷ್ಟು ತಿಂದು ಬಲ ಹೊಂದಿಕೊಂಡು ಎದ್ದೇಳು, ಮತ್ತೊಂದು ಪ್ರಯಾಣ ಇದೆ. ನೀನ್ ಇನ್ನ ಓಟ ಓಡಬೇಕು. ಇನ್ನ ಕೃಪೆ ನಿಂತಿಲ್ಲ, ಇನ್ನ ಶುಭ ನಿಂತಿಲ್ಲ. ನಿನ್ನ ಹಿಂದೆಗಡೆ ಕಾಯ್ತಾ ಇದೆ ನಿನ್ನ ಹಿಂಬಾಲಿಸ್ಕೊಂಡು ಬರೋದಕ್ಕಾಗಿ. ಅಯ್ಯೋ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಇನ್ನು ನನಗೆ ಫಲ ಇಷ್ಟೇ, ಇನ್ನೆಲ್ಲ ಮುಗಿದೋಯ್ತು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಯಾರಾದ್ರೂ ಮಾಡಿಕೊಳ್ಳಿ, ಅವರಿಗೆ ಫಲ ಇರೋದು, ಇನ್ನ ಎಲ್ಲ ಮುಗಿದು ಅಂತ ಹೇಳಿ ಆಲೋಚನೆ ಮಾಡಿ ಕೂತು ಕಣ್ಣೀರು ಹಾಕಿ ವೇದನೆ ಪಡ್ತಾ ಇರುವಂತ ಸಹೋದರ ಸಹೋದರಿ, ದೇವರನ್ನು ನೋಡಿ ಹೇಳ್ತಾ ಇದಾರೆ, ಇಲ್ಲ, ಕೃಪೆ ನಿನ್ನ ಹಿಂದೆಗಡೆನೇ ಇದೆ, ಕೃಪೆ ನಿನ್ನ ಹಿಂದೆಗಡೆನೇ ಇದೆ. ಇವತ್ತು ದೇವದೂತನು ಅವನ ಮಹಿಮೆಯ ಮೂಲಕವಾಗಿ ನಿನ್ನ ತಟ್ಟಿ ಎಬ್ಬಿಸಲೇ, ನಿನ್ನ ತಟ್ಟಿ ಎಬ್ಬಿಸಲೇ. ಎದ್ದೇಳು, ಶುಭ ಕೃಪಾ ನಿನ್ನ ಹಿಂದೆಗಡೆ ನಿನ್ನ ಹಿಂಬಾಲಿಸುವುದಕ್ಕಾಗಿ ಕಾಯ್ತಾ ಇದೆ.
ಜೀಸಸ್ 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 ಮಹಿಮೆ ಮಹಿಮೆ ರಾ ಬಾಬಾ ದ ಎಲ್ಲ ಕಟ್ಟುಗಳು ಒಡಿಲೆ ಎದ್ದೇಳಿ ಸಂತತಿ, ಎದ್ದೇಳಿ ಸಭೆ, ಎದ್ದೇಳಿ ತಲೆಮಾರುಗಳು. ಹೋ ರಾ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀ ದೇವರ ವಾಕ್ಯ ಧರ್ಮೋಪದೇಶ ಕಾಂಡದಲ್ಲಿ ವಾಕ್ಯ ಹೇಳ್ತದೆ 28ನೇ ಅಧ್ಯಾಯದಲ್ಲಿ 1-15 ವಾಕ್ಯ. ನೀನು ಹೋಗುವಾಗಲೂ ನೀನು ಬರುವಾಗಲೂ ಅಡವಿಯಲ್ಲಿಯೋ ಪಟ್ಟಣದಲ್ಲಿಯೋ ಎಲ್ಲಾ ಕಡೆ ನಿನಗೆ ಶುಭ ಉಂಟಾಗುತ್ತೆ. ಹಲ್ಲೆಲೂಯಾ. ಇಸಾಕನು ಪ್ರಯಾಣ ಮಾಡ್ತಾ ಇದ್ದಾನೆ. ಇಸಾಕನು ಪ್ರಯಾಣ ಮಾಡಿ ಫಿಲಿಷ್ಟಿಯರ ಪಟ್ಟಣಕ್ಕೆ ಬರ್ತಾನ. ನೋಡ್ತಾನೆ ಭಯಂಕರ ಬರ. ಆ ಬರದಲ್ಲಿ ಅವನ ಬೀಜಗಳು ಬಿತ್ತಾನ. ಅವನ ಬೀಜಗಳು ಬಿತ್ತೋದು ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯಾ. ಬೀಜಗಳನ್ನ ಚೆಲ್ಲೋದು ದೊಡ್ಡ ವಿಷಯ ಅಲ್ಲ. ಅದು ಚೆಲ್ಲುವಾಗ ನಂಬಿಕೆ ಇರಬೇಕು. ಎರಡನೇದಾಗಿ 100ರಷ್ಟು ಫಲವನ್ನು ಅವನು ಕೊಯ್ದಂತೆ. ಕೊಯ್ಲಿಕ್ಕೆ ಕಾರಣ ಏನ್ ಹೇಳ್ರಿ? ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಕರುಣೆ ಉಳ್ಳ ದೇವರಿಂದ, ಕರುಣೆ ಉಳ್ಳ ದೇವರಿಂದ. ಹಲ್ಲೆಲೂಯಾ. 100ರಷ್ಟು ಫಲ ಕೊಯ್ಯೋದಕ್ಕೆ ಕಾರಣ ರೀಸನ್ ಏನು? ಇಸಾಕನು ಸಾಧಾರಣವಾದವನಾಗಿರ್ಲಿಲ್ಲ. ಅವನು ದೇವರನ್ನು ಹಿಂಬಾಲಿಸುವವನಾಗಿದ್ದ. ದೇವರನ್ನು ಹಿಂಬಾಲಿಸುವವನನ್ನ ಶುಭವು ಕೃಪೆಯು ಹಿಂಬಾಲಿಸುತ್ತೆ. ಅವನು ಆ ಒಂದು ಬರದ ನಡುವೆ, ಆ ಒಂದು ಭೂಮಿಯ ಮೇಲೆ ಅವನಾಗಿ ಅವನು ಬರಿಗೈಲಿ ಹೋಗಿಲ್ಲ. ಅವನು ಹೋಗುವಾಗ ಅವನ ಹಿಂದುಗಡೆ ದೇವರ ಕೃಪೆ, ದೇವರ ಶುಭ ಅವನು ಕಾಲಿಡುವಾಗ ಆ ಭೂಮಿ ಎಲ್ಲ ಆವರಿಸ್ಕೊಳ್ತಾ ಇದೆ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಅರ್ಥ ಆದ್ರೆ ನಿಮ್ ಚಪ್ಪಾಳೆ ದೇವ್ರಿಗೆ ಹಿಂಗ್ ಬರಲ್ಲ, ಮಹಿಮೆ ಈಗ ಸಲ್ಸಲ್ಲ. ಪ್ರೈಸ್ ದ ಲಾರ್ಡ್. ಇದು ಇಸಾಕನು ಬರಗಾಲದಲ್ಲಿ ಅವನು ಬೀಜವನ್ನ ಬಿತ್ತುವಾಗ ಆ ಭೂಮಿ ಬರಡಾಗಿತ್ತಂತೆ. ಆ ಭೂಮಿ ತೀರಮಾನ ಒಣಗಿ ಎಲ್ಲ ನೀರು ಹೀರ್ಕೊಂಡು ಆ ಭೂಮಿ ಎಲ್ಲ ಬಾಯಿ ಬಿಟ್ಬಿಟ್ಟಿದಂತೆ. ಹಲೋ, ತೀರಮಾನ ಪೂರ್ತಿ ಎಲ್ಲ ಒಣಗಿ ಬಾಯಿ ಬಿರುಕು ಬಿಟ್ಟಿರುವಂತ ಮರುಭೂಮಿಗೆ ಅವಸ್ಥೆಯಾಗಿರುವಂತ ಒಂದು ಭೂಮಿಯ ಮೇಲೆ ಯಾವನ ಜಾಣ ಬೀಜವನ್ನ ಬಿತ್ತಿ ಬೆಳೆ ಕೊಯ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಭೂಮಿ ಮ್ಯಾಟ್ರ್ ಅಲ್ಲ, ಸಿಚುವೇಶನ್ಗಳು ಮ್ಯಾಟ್ರ್ ಅಲ್ಲ, ನಮ್ಮ ಬಲ ಮ್ಯಾಟ್ರ್ ಅಲ್ಲ, ನಮ್ಮ ವಿಷಯಗಳು ನಮ್ಮ ಕಾರ್ಯಗಳು ಮ್ಯಾಟ್ರ್ ಅಲ್ಲ. ಅದರಗಳ ಮಧ್ಯೆ ನಿನ್ನೊಂದಿಗೆ ನಿಲ್ಲಬೇಕಾಗಿರೋದು ದೇವರ ಕೃಪೆ, ದೇವರ ಶುಭ. ಅದು ದೊಡ್ಡ ಮ್ಯಾಟರ್ ಆಗಿ ನೋಡು, ಅದು ದೊಡ್ಡ ಸಂಗತಿಯಾಗಿ, ಅದು ದೊಡ್ಡ ವಿಷಯವಾಗಿ ಈ ದಿನಗಳಲ್ಲಿ ನೀನು ಪರಿಗಣಿಸು. ಪ್ರೈಸ್ ದ ಲಾರ್ಡ್. ಅವನ ಬೀಜಗಳನ್ನ ಹಾಕಿದ್ದು ಕೃಪೆ ಒಂದಿಗೆ, ಅವನ ಬೀಜಗಳನ್ನ ಹಾಕಿದ್ದು ಶುಭದೊಂದಿಗೆ. ಹಲ್ಲೆಲೂಯಾ. ಆ ಕೃಪೆ, ಆ ಶುಭ ಭೂಮಿಯ ಮೇಲೂ ಅವನ ಹಾಕಿರೋ ಬೀಜಗಳ ಮೇಲೂ ಆ ಮಹಿಮೆ ಆವರಿಸಿಕೊಳ್ಳುವಾಗ ಅದು ನಷ್ಟವಾಗಿಲ್ಲ, ಅದು ನಶಿಸಿ ಹೋಗಿಲ್ಲ. ದೇವರ ವಾಕ್ಯ ಹೇಳ್ತದೆ ಅದು ಲಾಭ. ಅದು ಲಾಭವಾಗಿ ಮಾರ್ಪಡದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಆಸೆ ಪಡ್ತೀರಿ ಶುಭ ಕೃಪೆ ನಾನು ಹಿಂಬಾಲಿಸಬೇಕು, ಈ ಶುಭ ಕೃಪೆ
ನಿನ್ ಸಂಗಡ ಹಿಂಬಾಲಿಸ್ಕೊಂಡು ಬಂದ್ರೆ ಎಂತ ಶಾಪದ ಭೂಮಿಯಲ್ಲಿ, ಎಂತ ದರಿದ್ರದ ಜಾಗದಲ್ಲಿ, ಎಂತ ಬರಗಾಲದ ಅವಸ್ಥೆಯಲ್ಲಿ, ಎಂತ ದೀನವಾದ ಕುಟುಂಬದಲ್ಲಿ ನೀನು ಕಾಲಿಡುವಾಗ ಓ ಆ ಕೃಪೆ, ಆ ಶುಭ ಅದು ಉಪ್ಪುವುದಕ್ಕೆ ಪ್ರಾರಂಭವಾಗುತ್ತೆ. ಅದು ಉಪ್ಪುವುದಕ್ಕೆ ಪ್ರಾರಂಭವಾಗುತ್ತೆ. ಯೇಸುವಿನ ನಾಮದಲ್ಲಿ ಶುಭ ಕೃಪೆ ಇವತ್ತಿನಿಂದ ಹಿಡಿಯಿರಿ. ಅದನ್ನ ಅರ್ಥ ಮಾಡಿಕೊಳ್ಳಿ, ಅದನ್ನ ಗ್ರಹಿಸಿಕೊಳ್ಳಿ, ಅದನ್ನ ಒತ್ತುಕೊಂಡು ನಡೆದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವಿತ ಒಣಗಿ ಹೋಗಿದ್ಯಾ? ನಿನ್ನ ಭವಿಷ್ಯತ್ತು ಒಣಗಿ ಹೋಗಿದ್ಯಾ? ನಿನ್ನ ತಲೆಮಾರಿನ ಪ್ಲಾನ್ ಒಣಗಿ ಹೋಗಿದ್ಯಾ? ಇಲ್ಲಿಂದ ನೀನು ಎದ್ದು ಹೊರಡುವಾಗ ಹಾಗೆ ಎದ್ದು ಹೊರಡಬಾರ್ದು. ಶುಭದೊಂದಿಗೆ, ಕೃಪೆಯೊಂದಿಗೆ ನೀನು ಎದ್ದು ಹೊರಡುವಾಗ ಆ ಶುಭ ಕೃಪೆಯ ಮಹಿಮೆ ಎಲ್ಲರ ಮೇಲೆ ಪಡೀಲಿ, ಎಲ್ಲ ಅವಸ್ಥೆಗಳನ್ನ ತಾಗಲಿ. ಆ ಕೃಪೆ, ಆ ಶುಭ ಎಲ್ಲ ಅವಸ್ಥೆಗಳ ಮೇಲೆ ಸ್ಪರ್ಶಿಸಲಿ, ಎಲ್ಲ ಸಿಚುವೇಶನ್ಗಳ ಮೇಲೆ ಸ್ಪರ್ಶಿಸಲಿ, ನೀನು ಒಣಗಲ್ಪಟ್ಟ ಜೀವಿತದ ಮೇಲೆ ಸ್ಪರ್ಶಿಸಲಿ. ಇದೇ ಪ್ರಸಂಗ ಬೇರೆ ಜಾಗದಲ್ಲಿ ಮಾತಾಡ್ಬಿಟ್ರು, ಒದ್ದಾಡ್ಬಿಟ್ರು. ಹಲ್ಲೆಲೂಯಾ. ಇದೇ ಆಲೋಚನೆ, ದೇವ್ರು ಕೊಟ್ಟ ಈ ಆಲೋಚನೆ ಬೇರೆ ಸಭೆ ಕೊಟ್ಬಿಟ್ಟಿದ್ರೆ ಒದ್ದಾಡ್ಬಿಟ್ಟಿರೋರು. ನಾವೆಲ್ಲ ಗೊತ್ತಿದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಶುಭ ಬೇಕು ಅಂತ ಹೇಳುವಂತವ್ರು, ಕೃಪೆ ಬೇಕು ಅಂತ ಹೇಳುವಂತವ್ರು ನಿನ್ನ ಡೆಡಿಕೇಶನ್ ಮಾಡಿದ್ರೆ, ನಿನ್ನ ಒಪ್ಪಿಸಿಕೊಟ್ರೆ, ಇಲ್ಲಿವರೆಗೂ ಹೇಗೆ ಒಪ್ಪಿಸಿಕೊಟ್ಟಿಲ್ವೋ ನಾನು ಗೊತ್ತಿಲ್ಲ. ಆದ್ರೆ ಈ ದೈವ ಸಂದೇಶವನ್ನ ಕೇಳಿ, ಈ ದೈವ ಆಜ್ಞೆಯನ್ನ, ನುಡಿಯನ್ನ, ಪ್ರವಾದನೆಯನ್ನ ಕೇಳಿ ಹಾಗೆ ಎದ್ದು ಹೋಗದೆ ಅದಕ್ಕೆ ನೀನು ಸಮರ್ಪಣೆ ಮಾಡಿಕೊಟ್ರೆ, ಕೀರ್ತನೆಗಳಲ್ಲಿ 133ನೇ ಹೇಳು ಪ್ರಕಾರವಾಗಿ, ಆಹಾ ಸಹೋದರರು ಒಂದಾಗಿರೋದು, ಒಟ್ಟಾಗಿರೋದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು. ಇದು ಆರೋನನ ತಲೆ ಮೇಲೆ ಸುರಿಸಲ್ಪಟ್ಟಂತ ಆ ತೈಲ ಗಡ್ಡದ ಮೇಲೆ, ಬಟ್ಟೆಯ ಮೇಲೆ ಪೂರ್ತಿಯಾಗಿ ಹರಡುವ ಹಾಗೆ, ಚಲಿಸುವ ಹಾಗೆ ಇವತ್ತು ಕೃಪೆ ನಿನ್ನಲ್ಲಿ ಚಲಿಸಬೇಕು. ಇವತ್ತು ಶುಭ ನಿನ್ನಲ್ಲಿ ಚಲಿಸಬೇಕು. ಇರೋ ಜಾಗದಲ್ಲಿ ಇರೋದಕ್ಕಾಗಿ ಅಲ್ಲ. ಓ ಅವಾಗೆ ಹೋದ್ರೆ ಬಾ. ಓದು. ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು, ಎಷ್ಟೋ ರಮ್ಯವಾದುದು. ಅದು ಅರೋನನ ತಲೆಯ ಮೇಲೆ ಅದು ಆರೋನನ ತಲೆ ಮೇಲೆ ಹಾಕಲ್ಪಡುವ ಅವನ ಗಡ್ಡದ ಮೇಲೆಯೂ, ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಚಲಿಸಿ ಅವನ ಅಂಗಿಗಳ ಕೊರಳ ಪಟ್ಟಿಯ ಮೇಲೂ ಹರಿದು ಚಲಿಸಿ ಬರುವ ಶ್ರೇಷ್ಠ ತೈಲದಂತೆ ಇವತ್ತು ಕೃಪೆಯು ಶುಭವು ನಿನ್ನ ಎಲ್ಲ ಜೀವಿತವನ್ನ ಯೇಸುವಿನ ನಾಮದಲ್ಲಿ ಅದು ಚಲಿಸಲಿ. ಒಂದು ಕಡೆಯಿಂದ ಒಂದು ಕಡೆಗೆ, ಒಂದು ಅವಸ್ಥೆಗೆ ಇನ್ನೊಂದು ಅವಸ್ಥೆಗೆ, ಒಂದು ಮಂಡಲದಿಂದ ಇನ್ನೊಂದು ಮಂಡಲಕ್ಕೆ, ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇವತ್ತು ಪಾಸ್ ಆಗಲಿ. ಪಾಸ್ ಆಗಲಿ, ಪಾಸ್ ಆಗಲಿ. ರಾ 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 ಶಾಬಾ ದಾ ಢಾ ಘಾ ಧಾ ಭೋ ರಿಖಾಮಾನ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಆಲೋಚನೆ ಹೇಳಿ ನಾನು ನಿಲ್ಲಿಸ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ಗಾಡ್. ಜೀವ ಉಳ್ಳವರು, ನೀವು ಜೀವ ಇಲ್ಲಿರೋರಾಗಿ ಕುತ್ಕೊಂಡ್ರೆ ನನ್ನ ದೇವರು ಗೋಡೆಗಳನ್ನ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಬೆಟ್ಟಗಳನ್ನ ಚಲಿಸುವ ಹಾಗೆ ಮಾಡ್ತಾನೆ, ಮರಗಳು ಎದ್ದು ಮಾತಾಡುವ ಹಾಗೆ ಮಾಡ್ತಾನೆ. ದೇವರ ವಾಕ್ಯ ಬೀಳ್ತದೆ, ಶ್ವಾಸವಿರುವುದೆಲ್ಲವೂ ಕರ್ತನನ್ನ ಸ್ತುತಿಸ್ಬೇಕು. ಇಲ್ಲಿ ಸೇರಿ ಬರೋದು ಸುಮ್ಮನೆ ಏನು ಗಾಗಕ್ಕನ್ ಕೂಗಕ್ಕನ್ ಕತೆ ಕೇಳ್ಕೊಂಡು ಹೋಗೋದಕ್ಕಾಗಿ ಅಲ್ಲ, ದೇವರನ್ನ ಸ್ತುತಿಸುವುದಕ್ಕಾಗಿ, ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ, ದೇವರನ್ನ ಘನಪಡಿಸುವುದಕ್ಕಾಗಿ, ದೇವರನ್ನ ಮೆಚ್ಚಿಸುವುದಕ್ಕಾಗಿ ಒಪ್ಪಿಸೋದು ದೈವ ಶಕ್ತಿ.
ಅಲೆಲೂಯ, ಅಲೆಲೂಯ. ನಾನು ಹೇಳಿದೆ ಒಂದೇ ಒಂದು ಆಲೋಚನೆ ಹೇಳಿ ನಿಲ್ಲಿಸ್ತೀನಿ ಅಂತ. ಮೊನ್ನೆ ಹೋಗಕ್ಕೆ ರೆಡಿ ಆಗಿರೋರು, ಸ್ತೋತ್ರ. ಆಲೋಚನೆ ಹೇಳಿ ನಿಲ್ಲಿಸ್ಲಾ, ಈಗಲೇ ನಿಲ್ಲಿಸ್ಲಾ? ಆಲೋಚನೆ ಹೇಳಿ ನಿಲ್ಲಿಸ್ತೀನಿ. ಪ್ರಯೋಜನ ಆಗ್ತದ ಆತದ? ಸ್ತೋತ್ರ. ಶುಭವು ಕೃಪೆಯು ಏನಮ್ಮ ಹಿಂಬಾಲಿಸುತ್ತೆ. ಏನ್ ರಾಜ? ಶುಭವು ಕೃಪೆಯು ಯಾರು ಹಿಂಬಾಲಿಸ್ತಾವ್ರ ನಮ್ಮನ್ನ? ಅಲ್ಲೂಯ್ಯ. ಇದು ಪ್ರಸಂಗ ಬೇರೆ ಇದೆ ಬಿಡಿ, ಹಿಂಬಾಲಿಸೋದು ಬೇರೆ. ಹಿಂಬಾಲಿಸ ಅಂತ ಹೇಳುವಾಗ ಸುಮಾರು ಪ್ರಸಂಗಗಳು ಬರ್ತದೆ. ಆಮೇಲೆ ನಮ್ಮ ಮಕ್ಕ ಎಲ್ಲ ಅರಳಿರುವ ಮಕ್ಕ ಬೋಂಡ ಆಗಿ ಬೋಂಡ, ಬಜ್ಜಿ ಆಗಿ ಬಜ್ಜಿ, ಮೆಣಸಿನ್ಕಾಯಿ ಯಾಕೆ ಬೇಕು ಘಾಟ್ ಪಾಸ್ಟರ್ಗೇನೆ. ಅದು ಇನ್ನೊಂದು ಪ್ರಸಂಗದ ಟೈಟಲ್ ಅದು, ಹಿಂಬಾಲಿಸಿ. ದೇವ್ರ ವಾಕ್ಯ ಹೇಳ್ತದೆ, ಇನ್ನಿನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ? ಅಲ್ಲೆಲೂಯ. ಈ ಚಾಪ್ಟರ್, ಈ ಸಬ್ಜೆಕ್ಟ್ ಬೇರೆ, ಅದಕ್ಕೆ ಆ ಕಡೆ ಹೋಗ್ಲಿಕ್ಕೆ ನಾನು ಇಷ್ಟಪಡಲ್ಲ. ದೇವರ ವಾಕ್ಯದಲ್ಲಿ ದಾವೀದನ ಹೇಳೋ ಪ್ರಕಾರವಾಗಿ ಶುಭವು ಕೃಪೆಯು ನನ್ನ ಹಿಂಬಾಲಿಸಿದೆ ಅಂತ ಅಲ್ಲಿ ಹತ್ರ ಹೇಳ್ತಾನೆ. ಅಂದ್ರೆ ಇಸ್ರಾಯೇಲ್ ಜನರನ್ನು ಏನು ಹಿಂಬಾಲಿಸ್ತಾ ಇದೆ? ಶುಭವು ಕೃಪೆಯು ಹಿಂಬಾಲಿಸ್ತಾ ಇದೆ. ಈಗ ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬರುವಾಗ ಅಗ್ನಿಸ್ತಂಭ, ಮೇಘಸ್ತಂಭ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಅವ್ರು ಹಿಂಬಾಲಿಸ್ಕೊಂಡು ಬರ್ತಾ ಇತ್ತು. ಅವ್ರಿಗೆ ಗೊತ್ತಾಯ್ತು ಕೃಪೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಸ್ವಲ್ಪ ದೂರ ಹೋದ ಮೇಲೆ ನೋಡ್ತಾರೆ ಮುಂದಗಡೆ ಕೆಂಪು ಸಮುದ್ರ. ಅಲ್ಲೇಲೂಯ, ಪಾಪ, ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಅಪ್ಪ ಮುಂದಗಡೆ ನೋಡುವಾಗ ಕೆಂಪು ಸಮುದ್ರ. ಇವ್ರು ನೋಡಿದ್ರು, ಎಲ್ಲಿ ಅಕೃಪೆ, ಎಲ್ಲಿ ಅಶುಭ? ಅಲ್ಲೇಲೂಯ. ನೋಡ್ತಾರೆ ಮುಂದೆ ಶುಭ ಇಲ್ಲ, ಕೆಂಪು ಸಮುದ್ರ. ಹಿಂದೆ ನೋಡ್ತಾರೆ ಎಲ್ಲಿ ಕೃಪೆ ಇಲ್ಲ, ಫರೋಹನ ಸೈನ್ಯ. ಅಲ್ಲೇಲೂಯ, ಅಲ್ಲೇಲೂಯ. ನಾವಾಗಿದ್ರೆ ಹಾ ಹಾ ನೋಡ್ದ ದೇವ್ರು ಹೆಂಗ್ ಕೈ ಕೊಟ್ರು? ಅಲ್ಲೇಲೂಯ, ಅಲ್ಲೇಲೂಯ. ನನ್ನ ದೇವ್ರು ಕೈ ಕೊಟ್ಟೋಗೋ ದೇವ್ರಲ್ಲ. ಕೆಲವೊಮ್ಮೆ ನನ್ನ ದೇವ್ರು ನಿನ್ನ ಪರೀಕ್ಷೆ ಮಾಡ್ತಾರಮ್ಮ. ಕೆಲವೊಮ್ಮೆ ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರಪ್ಪ. ಇಲ್ಲಿವರೆಗೂ ನಡೆಸಿಕೊಂಡು ಬಂದ ದೇವರು, ಅಂತ ದೇಶದಿಂದ, ಅಂತ ಒಂದು ಯುದ್ಧದಿಂದ ಬಿಡಿಸಿಕೊಂಡು ಬಂದ ದೇವರು ಕೆಂಪು ಸಮುದ್ರದ ಮುಂದುಗಡೆ ನಿನ್ನ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದರ ಮೊದಲಲ್ಲಿ ದೇವರು ನಮ್ಮನ್ನ ನಿಲ್ಲಿಸಿ, ಅದರ ನಡುವೆ, ಅದರ ಮುಂದೆ ದೇವರು ನಮ್ಮನ್ನ ನಿಲ್ಲಿಸಿ ಪರೀಕ್ಷೆ ಮಾಡ್ತಾನೆ. ಇವಾಗ ಹೇಗೆ ಇವನು ಮಾತಾಡ್ತಾನೆ, ಇವನ ನಂಬಿಕೆ ಹೇಗಿದೆ, ಯಾವ ರೀತಿಯಲ್ಲಿ ಇವಾಗ ನನ್ನಲ್ಲಿ ಅವನು ವರ್ತನೆ ಮಾಡ್ತಾನೆ ಅಂತ ಹೇಳಿ ದೇವರು ಪರೀಕ್ಷೆ ಮಾಡ್ತಾರೆ. ದೇವರು ಪರೀಕ್ಷೆ ಮಾಡ್ತಾರೆ. ಅಂತ ಐಗುಪ್ತ ದೇಶ ಪಾಳಯದಿಂದ ಬಿಡಿಸಿಕೊಂಡು ಬಂದು, ಅಂತ ಶತ್ರುಗಳಿಂದ ಬಿಡಿಸ್ಕೊಂಡು ಬಂದಿರೋ ದೇವರಿಗೆ 430 ವರ್ಷಗಳವರೆಗೂ ಯಾರ ಕೈಯಲ್ಲೂ ಬಿಡಿಸ್ಕೊಳ್ಳಿಕ್ಕೆ ಆಗದೆ ಇರುವಂತ ಆ ಸ್ಥಾನದಿಂದ ಬಿಡಿಸಿಕೊಂಡು ಬಂದಂತವರಿಗೆ ಇದ್ರ ಮುಂದೆ ನಡೆಸಲಿಕ್ಕೆ ಶಕ್ತಿ ಇಲ್ವಾ? ಸಾಮರ್ಥ್ಯ ಇಲ್ವಾ? ಮಹಿಮೆ ಇಲ್ವಾ? ಇದೆ ಇದೆ ಇದೆ. ಆದ್ರೂ ನಾನು ದೇವರು ಪರೀಕ್ಷೆ ಮಾಡ್ತಾರೆ. ಇಲ್ಲಿವರೆಗೂ ನಡೆಸ್ಕೊಂಡು ಬಂದೆ. ಓ ಸ್ತೋತ್ರ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗೆ ಇತ್ತು. ಈಗ ಸ್ವಲ್ಪ ನೋಡೋಣ, ಪರೀಕ್ಷೆ ಬರ್ತದೆ, ದೇವರು ಪರೀಕ್ಷಿಸ್ತಾರೆ. ಅವಾಗ ನೀವ್ ಹೇಳ್ಬೇಕು, ಅಯ್ಯೋ ದೇವ್ರೆ ಅಲ್ಲ, ಸ್ತೋತ್ರ, ಹಲ್ಲೆಲೂಯಾ. ಮುಂದೆ ನೋಡ್ತಾನೆ ಶುಭನೂ ಇಲ್ಲ, ಹಿಂದೆ ನೋಡ್ತಾನೆ ಕೃಪೆನೂ ಇಲ್ಲ. ಮುಂದೆ ನೋಡ್ತಾನೆ ಕೆಂಪು ಸಮುದ್ರ, ಹಿಂದೆ ನೋಡ್ತಾರೆ ಫರೋಹನ ಸೈನ್ಯ. ಹಿಂದೆಗಡೆ ಫರೋಹನ ಸೈನ್ಯ, ಮುಂದೆಗಡೆ ಶುಭವೂ ಇಲ್ಲ, ಕೃಪೆಯೂ ಇಲ್ಲ. ತಿರುಗಿ ನೋಡ್ತಾರೆ, ಅಯ್ಯಯ್ಯೋ, ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ಬೇಕಾಗಿರೋದು ಶುಭವೂ ಕೃಪೆಯು, ಆದ್ರೆ ಫರೋಹನ ಸೈನ್ಯ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಲ್ಲ. ದೇವರ ಮಕ್ಕಳೇ, ದೇವರು ನಿಮ್ಮನ್ನ ನೋಡಿ ಹೇಳಿದ್ದು ಶುಭವೂ ಕೃಪೆಯು ನಿಮ್ಮನ್ನ ಹಿಂಬಾಲಿಸುತ್ತೆ ಅಂತ. ಇನ್ನೆಂದಿಗೂ ನಿಮ್ಮ ಜೀವನದಲ್ಲಿ ಶುಭವೂ ಕೃಪೆಯು ಕಾಣದೆ ಹೋಗುವುದು ಅಂತ ಹೇಳಿದ ದೇವರು. ಹೇಳಿದ್ರ ದೇವ್ರು ಹೇಳಿದೆನ್ನ? ಹೇಳು ಜೋರ, ಹೇಳ, ಗತ್ತಾಗಿ ಹೇಳ್ಬೇಕು. ಸೋತೋಗಿರೋ ತರ ಹೇಳ್ಬಾರ್ದು. ಹಲ್ಲೆಲೂಯಾ. ದೇವ್ರು ನೋಡ್ರೆ, ಬರ್ರಿ, ನಾನು ನಿಮಗೆ ಹೇಳಿರೋದು ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸುತ್ತೆ ಅಂತ.
ಅದು ಪರ್ಮನೆಂಟ್. ಆದ್ರೆ ಇಂದು ಕಾಣುವ ಐಗುಪ್ತರನ್ನ ಇದಕ್ಕೆ ಮೇಲೆ ನೀವು ಕಾಣೋದಿಲ್ಲ. ಇದೇ ಆಲೋಚನೆ ನಾನು ಹೇಳಿದೆ ಕೊನೆಯದಾಗಿ ಹೇಳಿ ನಿಲ್ಲಿಸ್ತೀನಿ ಅಂತ. ಇದಕ್ಕೆ ಮೇಲೆ ಹೋದ್ರೆ ನಿಮ್ಗೆ ಒಳಗಡೆ ಹೋಗಲ್ಲ. ಆಲ್ರೆಡಿ ಕೆಲವು ಜನ ದೇವರ ಆತ್ಮ ಪರವಶರಾಗಿ ಮಾರ್ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಬಾರ್ದು, ಬಿಟ್ಬಿಡೋಣ, ಮನೆಗೆ ಹೋಗಿ ಫುಲ್ ಪರವಶ ಆಗಲಿ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ನೋಡ್ತಾರೆ, ಫರೋಹನನ್ನ ಸೈನ್ಯ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ದೇವರು ಹೇಳ್ತಾರೆ, ಹಿಂದೆ ಕಾಣು ಐಗುಪ್ತನ ಮತ್ತೆ ನೀನು ಕಾಣಲ್ಲ, ನೀನು ಕಾಣೋದು ಶುಭವು ಕೃಪೆಯು. ಈ ಶುಭ ಕೃಪೆ ಇದ್ದರೆ ಕನಾನ್ ದೇಶದಲ್ಲಿ ಹೋಗಿ ನೀನು ಮುಟ್ಲಿಕ್ಕೆ ಸಾಧ್ಯ, ನೀನು ಸೇರ್ಲಿಕ್ಕೆ ಸಾಧ್ಯ, ನೀನು ಅನುಭವಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಶುಭವು ಕೃಪೆಯು. ಅದಕ್ಕೋಸ್ಕರ ಈಗ ನಾನು ಪ್ರಾರ್ಥನೆ ಮಾಡಿದ್ರೆ ಶಬ್ದ ಭಯಂಕರ ಈಚೆಗಡೆ ಹೋಗ್ತದೆ. ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಲ್ಲ, ಜಸ್ಟ್ ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ತೇನೆ. ಆ ಪ್ರಾರ್ಥನೆಯಲ್ಲಿ ಹೊಂದಿಕೊಂಡ್ರೆ ನೀವು ಹೊಂದಿಕೊಳ್ಳ್ರಿ. ನಾವೆಲ್ಲರ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಇಲ್ಲಿವರೆಗೂ ನಿನ್ನನ್ನ ಕೆಂಪು ಸಮುದ್ರ ಹಿಂಬಾಲಿಸ್ತಾ ಇದ್ರೆ, ಇಲ್ಲಿವರೆಗೂ ನಿನ್ನ ಫರೋಹನ ಸೈನ್ಯವು ನಿನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರೆ, ಕೆಂಪು ಸಮುದ್ರ ನಿನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ನಿನ್ನ ಹೇಳಿ ನನ್ನ ದೇವ್ರು ಹೇಳಿದ್ದಾರೆ, ಇಂದು ಕಾಣುವ ಐಗುಪ್ತರನ್ನ ಮತ್ತೆ ನೀನು ನೋಡೋದಿಲ್ಲ, ಕಾಣೋದಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ ಕರ್ತನೆ ಹೇಳಿರೋದು. ಇವತ್ತ ಕೃಪೆಯನ್ನ, ಇವತ್ತ ಶುಭವನ್ನ ನಾನು ಬಿಟ್ಟುಕೊಡಲ್ಲ. ಇಲ್ಲಿವರೆಗೂ ಬಿಟ್ಟುಕೊಟ್ಟು ಬಿಟ್ಟಿದೆ. ಇಲ್ಲಿವರೆಗೂ ಕೈ ತಪ್ಪಿ ಕಾವು ತಪ್ಪಿ ಉಂಟಾಗಿತ್ತು. ಆದ್ರೆ ಇವತ್ತು ದೇವರು ಮೇಲೆ ಎತ್ತಿಕೊಟ್ಟಿದ್ದಾನೆ. ಇವತ್ತು ನನ್ನ ಕೈ ಹಾಕಿ ಹಿಡಿದು ಎತ್ತಿಕೊಳ್ತಾನೆ, ನಾನು ಪಡೆದುಕೊಳ್ತೇನೆ. ಹೋ ರಾಪದಡಗಾದಬ ಶಾಪದಡಗಾದಬ. ಕೃಪೆಯಲ್ಲಿ ನೆಲೆ ನಿಂತೆವು.
ಸ್ತೋತ್ರ, ಶುಭಕ್ಕಾಗಿ ಕೃಪೆಗಾಗಿ ಸ್ತೋತ್ರ, ಈ ಮಕ್ಕಳನ್ನ ಇಟ್ಟಿದ್ದಕ್ಕಾಗಿ ಸ್ತೋತ್ರ, ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ, ಸಭೆಯನ್ನು ಹಿಡಿದು ಸಭೆಯನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ. ಇವೆಲ್ಲ ಅನುಗ್ರಹಿಸಲ್ಪಡಲಿ. ಇವು ನಿಂಬಾಲಿಸಲಿ. ಶುಭವು ಕೃಪೆಯು ಇವರುಗಳನ್ನು ನಿಂಬಾಲಿಸಲಿ. ಇವರನ್ನು ಅನುಗ್ರಹಿಸ್ತೀನಿ. ಕರ್ತನ ಹೆಸರಲ್ಲಿ ಬಂದ ಮಕ್ಕಳನ್ನು ಅನುಗ್ರಹಿಸಲ್ಪಡಲಿ. ಸಕಲ ಸ್ತುತಿಗಾನವಾದ ಮಹಿಮೆಯನ್ನು ಅವರಿಗೆ ಸಲ್ಲಿಸಿ ಎಲ್ಲವನ್ನ ಜನರಿಂದ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ವರ್ಣ ತನ್ನ ಕಾವಿನಲ್ಲಿ ಜಯ ಕೊಟ್ಟ ದೇವರಿಗೆ ಜಯದ ಘೋಷ.